10,000 ಸ್ಟೆಪ್ ನಡೆದಿಲ್ವಾ? ಅದ್ ಹಿಂಗಾಗತ್ತೆ. 10,000 ಸ್ಟೆಪ್ ನಡಿಲೇಬೇಕಲ್ಲ ಎವ್ರಿ ಡೇ. 10,000 ಸ್ಟೆಪ್ಸ್ ಎ ಡೇ ಅಂದ್ರೆ ಏನು? ಎಲ್ಲಿಂದ ಬಂತಿದ್ದು? ಸೈಂಟಿಫಿಕಲಿ ಪ್ರೂವ್ಡ್, ಮೆಡಿಕಲ್ ರಿಸರ್ಚ್ ಇದೆಯಾ? ಅದ್ರ ಬಗ್ಗೆ ತಿಳ್ಕೊಳ್ಳೋಣ. 1969 ನಲ್ಲಿ ಜಪಾನೀಸ್ ಅಲ್ಲಿ ಒಲಿಂಪಿಕ್ಸ್ ನಡೀತಾ ಇದೆ. ಫಿಟ್ನೆಸ್ ಎನರ್ಜಿ ಅಟ್ ಇಟ್ಸ್ ಪೀಕ್. ಈ ಎನರ್ಜಿ ನೋಡಿದಾಗ ಒಂದು ಕ್ಲಾಕ್ ಕಂಪನಿಗೆ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಹೊಳಿತು. ಯಮಾಸಾ ಅಂತ ಆ ಕ್ಲಾಕ್ ಕಂಪನಿ ಒಳ್ಳೆ ಆಪರ್ಚುನಿಟಿ ನೋಡಿದ್ರು. ಒಂದ್ ಸಿಂಪಲ್ ಆಗಿ ಸೊಂಟು ಕಟ್ಕೊಳ್ಳೋದು ಒಂದು ಕ್ಲಾಕ್ ಕಂಡಿಡ್ದಪ್ಪ. ಅದೇನಂತಂದ್ರೆ ಸ್ಟೆಪ್ ಕೌಂಟರ್, ಹೆಜ್ಜೆ ಇಡೋ ಕೌಂಟರ್. ಅದು ಜಪಾನೀಸ್ ಅಲ್ಲಿ ಒಂದ್ ಮನುಷ್ಯ ವಾಕಿಂಗ್ ತರ ಕಾಣುತ್ತೆ. ಅದನ್ನ ಮ್ಯಾನ್ಪೋಕೆ ಅಂತ ಕರೀತಾರೆ ಜಪಾನೀಸ್ ಅಲ್ಲಿ. ಹಂಗಂದ್ರೆ 10,000 ಸ್ಟೆಪ್ ಮೀಟರ್ ಅಂತ. ಈ ನಂಬರ್ ನ ಲ್ಯಾಬ್ ಅಲ್ಲಿ ಎಲ್ಲಿಂದನೂ ಬಂದಿಲ್ಲ, ಡಾಕ್ಟರ್ಗಳು ಯಾರು ಹೇಳಿಲ್ಲ. ಒಂದು ಪ್ರಾಡಕ್ಟ್ ಹೆಸರು ಇದು. 10,000 ಸ್ಟೆಪ್ಸ್ ಎ ಡೇ ಅನ್ನೋದು ಒಂದು ಪ್ರಾಡಕ್ಟ್ ಹೆಸರು ಅಷ್ಟೇ. ಜಪಾನ್ ಅಂತೂ ಹುಚ್ಚರಾಗೋದ್ರು. ವಾವ್, ವಾಕಿಂಗ್ ಕ್ಲಬ್ ಎಲ್ಲ ಸ್ಟಾರ್ಟ್ ಆಗೋಯ್ತು. ಗವರ್ಮೆಂಟ್ ಅದನ್ನ ರೆಗ್ಯುಲೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಆಮೇಲೆ 1980 1980s ಅಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಅದನ್ನ ರಿಪೀಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. 10,000 ಸ್ಟೆಪ್ಸ್ ಎ ಡೇ, 10,000 ಸ್ಟೆಪ್ಸ್ ಎ ಡೇ ಅಂತ. ಅದೇನೋ ಸೈನ್ಸ್ ಕನ್ಫರ್ಮ್ ಮಾಡಿಲ್ಲ, ಬಟ್ ಟ್ರೆಂಡ್ ಓಡ್ತಾ ಇದೆ ಅನ್ನೋ ಕಾರಣಕ್ಕೆ ರಿಪೀಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದು ಸಿಕ್ಕಿದೆ ಚಾನ್ಸ್ ಅಲ್ಲ. ಫಿಟ್ ಬಿಟ್ ಅವರು, ಐ ವಾಚ್ ಅವರು, ಗಿರ್ಮಿನ್, ಸ್ಯಾಮ್ಸಂಗ್ ಎಲ್ಲರೂ 10,000 ಸ್ಟೆಪ್ಸ್ ಅನ್ನೋದನ್ನ ಒಂದು ಮೈಲ್ ಸ್ಟೋನ್ ಆಗಿ ಮಾರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ಅದೇ 60 ವರ್ಷದ ಹಿಂದೆ ನಡೆದಿದ್ದಂತ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನು ಇವತ್ತು ಟೆಕ್ನಾಲಜಿ ಆಗಿ ಮಾರಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಆಕ್ಚುಯಲ್ ರಿಸರ್ಚ್ ಏನ್ ಹೇಳುತ್ತೆ? ಒಂದು ಸ್ಟಡಿ ನಡೆಸಿದ್ದಾರೆ. 2,26,000 ಜನ ಇನ್ಕ್ಲೂಡ್ ಆಗಿದ್ರು ಆ ಸ್ಟಡಿಲಿ. ಅಕ್ರಾಸ್ 7 ದೇಶಗಳಲ್ಲಿ ಈ ಸ್ಟಡಿ ಮಾಡಿ 4,000 ಸ್ಟೆಪ್ಸ್ ಅಲ್ಲೇನೆ ಹೆಲ್ತ್ ಬೆನಿಫಿಟ್ಸ್ ಸಿಗೋ ತರ ಕಂಡಿಡ್ಬಿಟ್ರು. ಹ್ಯೂಜ್ ಫಾಲ್ಟ್ ಆಗೋಯ್ತಲ್ವಾ 10,000 ಸ್ಟೆಪ್ ಅವ್ರಿಗೆ. ಬಟ್ ಯಾರು ಆ ಕಡೆ ಕಣ್ಣೇ ಆರಿಸಲಿಲ್ಲ. ಆಮೇಲೆ ನಮ್ಮ ಮಾರ್ವಾಡವ್ರು ಗೊತ್ತಲ್ಲ, ರಿಸರ್ಚ್ ಅಲ್ಲಿ ಏನಾರು ಒಂದ್ ಮಾಡ್ತಾನೆ ಇರ್ಬೇಕು. ಈ ತರ ಎಲ್ಲ ನ್ಯೂಸ್ ಆದಾಗ ಅವ್ರು ರಿಸರ್ಚ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವ್ರ ರಿಸರ್ಚ್ ಅಲ್ಲಿ 7,000 to 8,000 ಇವ್ರು ಏನ್ 10,000 ಅಲ್ಲಿ ಕ್ಲೈಮ್ ಮಾಡ್ತಿದ್ದಾರೆ ಅದನ್ನ ಆಲ್ರೆಡಿ ಅಲ್ಲೇ ಬೆನಿಫಿಟ್ ಕೊಟ್ಬಿಡುತ್ತೆ ಅನ್ನೋದನ್ನ ಮಾರ್ಕ್ ಮಾಡ್ಬಿಟ್ರು. ಆಕ್ಚುಲಿ 3,000ದಿಂದ 6,000 ಸ್ಟೆಪ್ ಇಟ್ರೇನೆ ಸಾಕು. 10,000ದಲ್ಲಿ ಸಿಗೋ ಬೆನಿಫಿಟ್ಸ್ ಆಲ್ರೆಡಿ ಇಲ್ಲಿ ಸಿಕ್ಕಿರುತ್ತೆ. 10,000ನೇ ಮಾಡ್ಬೇಕು ಅನ್ನೋ ಗಿಲ್ಟ್ ನಿಮ್ಮಲ್ಲಿ ಇರಬಾರ್ದು. ಅದಕ್ಕೆ ಮಲ್ಗಕ್ ಮುಂಚೆ ಒಂದ್ 11 ಗಂಟೆಗೆ ವೈ ವಾಚ್ ನೋಡಿ 10,000 ಸ್ಟೆಪ್ ಆಗಿಲ್ಲ, ಇವತ್ತು ನಾನೇನು ಫಿಟ್ನೆಸ್ ಮಾಡಿಲ್ಲ ಅನ್ನೋ ಗಿಲ್ಟ್ನೆಲ್ಲ ತಲೆಯಿಂದ ತೆಗೆದುಬಿಡಿ. ಬರೀ 3,000ದಿಂದ 6,000 ಸ್ಟೆಪ್ ಮಾಡಿದ್ರು ಯು ಹ್ಯಾವ್ ಅಚೀವ್ಡ್, ಯು ಹ್ಯಾವ್ ಗಿವನ್ ಸಮ್ ಬೆನಿಫಿಟ್ಸ್ ಟು ಹೆಲ್ತ್ ಆಲ್ರೆಡಿ. ಆ ರಿಗ್ರೆಟ್ ಬೇಡ ನಿಮ್ಮಲ್ಲಿ. ನಾಳೆ ಇನ್ನೊಂದು ವಿಡಿಯೋ ಮಾಡಿ ವಾಕಿಂಗ್ ಮೆಥಡ್ ಮೇಲೆ. ಅದು ರಿಸರ್ಚ್ ಅಂಡ್ ಸೈನ್ಸ್ ಸಪೋರ್ಟ್ ಮಾಡಿರೋ ವಾಕಿಂಗ್ ಮೆಥಡ್ ಮೇಲೆ. ಅದು ಇಂಟರ್ನೆಟ್ ನ ಬ್ರೇಕ್ ಮಾಡಿದೆ. ನೆಕ್ಸ್ಟ್ ವಿಡಿಯೋ ಸಿಗೋಣ ಅದ್ರ ಬಗ್ಗೆ.